ಸೊ ತಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸಿರಿ ಅವರೇ, ಎಷ್ಟು ಡಿಫ್ರೆಂಟ್, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾರೆಕ್ಟರ್? ಆ್ಯಕ್ಚುಲಿ ಈ ಒಂದು ಟ್ರೇಲರ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಲ್ವಾ, ಅಂದರೆ ಯಾರು ತಲೆ ಕೆಟ್ಟಿದೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾರು ರಿಯಲಿ ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಹೆಚ್ಚು ನನ್ನ ಪಾತ್ರದ ಬಗ್ಗೆ ನಾನು ಬಿಟ್ಕೊಡೋದಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ಅದು ದಟ್ ಈಸ್ ಲೈಕ್ ದ ಕ್ರಕ್ಸ್ ಆಫ್ ದ ಸೀರೀಸ್ ಆ್ಯಂಡ್ ಆಲ್ ದಟ್. ಸೊ ಬಟ್ ಸಾಕಷ್ಟು ಫಸ್ಟ್ಸ್ ಇದೆ ಈ ಒಂದು ಸೀರೀಸಲ್ಲಿ. ಅವ್ರು ನನಗೆ ಹೇಳಿದಾಗಲೂ ಕೂಡ ಐ ಥಾಟ್ ಚೆನ್ನಾಗಿದೆ ಇದು ರೋಲು, ಡೆಫಿನೆಟ್ಲಿ ಡಿಫ್ರೆಂಟ್ ದನ್ ವಾಟ್ ಐ ಹ್ಯಾವ್ ಡನ್. ಆಮೇಲೆ ಕೆಲವು ಮೂಮೆಂಟ್ಸ್ ಆಲ್ಸೋ ಈ ಸೀರೀಸಲ್ಲಿದೆ ಈ ಕ್ಯಾರೆಕ್ಟರ್ದು, ವಿಚ್ ಇಸ್ ಕಮ್ ಔಟ್ ವೆರಿ ವೆಲ್ ಐ ಥಿಂಕ್. ಸೊ ಪಾತ್ರದ ಬಗ್ಗೆ ಹೆಚ್ಚು ಬೇಡ, ಬಟ್ ಐ ವುಡ್ ಸೇ ದ್ಯಾಟ್ ಈ ಸೀರೀಸ್ ಮಾಡೋದಕ್ಕೆ ನಾನು ಒಪ್ಕೊಂಡಿದ್ದು ಅದೇ ಕಾರಣ. ಬಿಕಾಸ್ ಇದರಲ್ಲಿರುವಂತಹ ಒನ್ ಡಿರೆಕ್ಷನ್, ಒನ್ ಡೈಮೆನ್ಷನಲ್ಲಿ ಹೋಗಲ್ಲ ಈ ಪಾತ್ರ. ಓಕೆ ಸರ್, ಈಗ ನೀವು ನಂಗೆ ಗೊತ್ತಿರೋ ಹಾಗೆ ರಂಗಭೂಮಿಯಲ್ಲೂ ಪ್ರತಿಭೆನ ತೋರಿಸಿದಿರಿ. ಸೊ ಈಗ ವೆಬ್ ಸೀರೀಸ್ಗೆ ಈ ಡಿಫ್ರೆನ್ಸ್ ಏನು ಅಂತ ಕೇಳೋದಾದ್ರೆ, ಸಿನಿಮಾಗೆ, ರಂಗಭೂಮಿಗೆ, ವೆಬ್ ಸೀರೀಸ್ಗೆ ಏನು ಡಿಫ್ರೆನ್ಸ್ ಅಂತ ನಿಮ್ಮಗಳನ್ನ ಕೇಳೋದಾದ್ರೆ ಏನು ಹೇಳ್ತೀರಿ? ಐ ಮೀನ್ ದ ಫಾರ್ಮ್ಯಾಟ್ ಇಟ್ ಸೆಲ್ಫ್, ಆದರೆ ಪ್ರಾಸೆಸ್ ಕೂಡ ಬೇರೆ ಆಗುತ್ತೆ. ಎಲ್ಲದಕ್ಕೂ ಪ್ರಿಪೇರ್ ಆಗುವಂಥ ಒಂದು ರೀತಿನೂ ಬೇರೆ ಆಗುತ್ತೆ. ಥಿಯೇಟರ್ ಅಂದರೆ ಅದಕ್ಕೆ ಬೇಕಾದಂಥ ಏನೋ ರಿಹರ್ಸಲ್ಗಳಿರ್ಬೋದು, ರೀಡಿಂಗ್ ಇರಬಹುದು, ಅದು ಹೇಗೆ ಶೇಪ್ ಆಗುತ್ತೆ ಅಂತ. ಆ್ಯಂಡ್ ವೆಬ್ ಸೀರೀಸ್ ಆಗಲಿ ಇದಾಗಲಿ, ಐ ಥಿಂಕ್ ದ ಫಾರ್ಮ್ಯಾಟ್ ಇನ್ ವಿಚ್ ವಿ ಸಿ ಇಟ್ ಇಸ್ ರಿಯಲಿ ಡಿಫ್ರೆಂಟ್. ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಕೆಲಸಗಳು ತುಂಬ ಬೇರೆ ಆಗುತ್ತೆ. ಸಿನಿಮಾ ಯೂಶಲಿ ಜಾಸ್ತಿ ಕತೆ ಬಗ್ಗೆ ಇರುತ್ತೆ. ನೀವು ಯಾವುದ್ರಲ್ಲಿ ಶುರು ಮಾಡಿದ್ರಿ, ಸಿನಿಮಾ ಮುಗ್ದೋಗತ್ತೆ ಕೂಡ ಎರಡು ಅವರ್ ಆದಮೇಲೆ. ಸೊ ಎಲ್ಲರೂ ಕಥೆನ ಜಾಸ್ತಿ ಫಾಲೋ ಮಾಡ್ತಾರೆ. ಸೀರೀಸ್ ಇಸ್ ಮೋರ್ ಆಫ್ ಕ್ಯಾರೆಕ್ಟರ್ಸ್. ಅಂದರೆ ಕತೆ ಇದ್ರೂ ಅದ್ರ ಪ್ಯಾರಲಲ್ಲಿ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಹೇಗಾಗುತ್ತೆ, ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಆಗುತ್ತೆ. ಸೊ ಹಾಗಾಗಿ ಸೀಸನ್ 2, ಸೀಸನ್ 3 ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಸಿನಿಮಾನಲ್ಲಿ ಪಾರ್ಟ್ 2, ಪಾರ್ಟ್ 3 ಎಲ್ಲ ಬರೋದು ತುಂಬ ಎಲ್ಲ ಸಿನಿಮಾಗಳಿಗೂ ಆಗಲ್ಲ, 1% ಪಾಸಿಬಿಲಿಟಿ ಇರುತ್ತೆ. ಇಲ್ಲದ್ರೆ ಸಿನಿಮಾ ನಾವು ಶುರು ಮಾಡಿದಾಗಲೇ ಒಂದು ಕಥೆನ ಅಂತಲೇ ಶುರು ಮಾಡೋದು, ಕತೆ ಏನೋ ಸಿನಿಮಾದು ಅಂತ. ಸೀರೀಸ್ ಇದ್ದಾಗ ಈ ಪಾತ್ರ ಹಿಂಗಿದೆ, ಇದು ಹೇಗೆ, ಏನೇನು ಎಕ್ಸ್ಪೀರಿಯನ್ಸ್ನ ನಮ್ಮ ತೊಗೊಂಡೋಗುತ್ತೆ. ಹಾಗಾಗಿ ನೀವು ತುಂಬ ಪಾಪ್ಯುಲರ್ ಸೀರೀಸ್ ಅಂತ ನೋಡಿದ್ರೆ ಅದು ತುಂಬ ಸೀಸನ್ಸ್ ಇರುತ್ತೆ. ಅದು ಯಾಕಂದರೆ ಅವರು ಒಂದು ಪಾತ್ರನ ಇಟ್ಕೊಂಡು ಅದು ಎಲ್ಲೆಲ್ಲಿ ಹೋಗ್ಬೋದು, ಯಾವ್ಯಾವ ಸಿನಾರಿಯೋಸಲ್ಲಿ ಹೋಗ್ಬೋದು, ಆ ಥರ. ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ಲೋರೇಷನ್ ಕೂಡ ಸಿನಿಮಾಗೊಂದು ಫಿಕ್ಸ್ಡ್ ಟೈಮ್ ಇರೋದ್ರಿಂದ ಎಷ್ಟೋ ಸತಿ ಸೀನ್ಗಳನ್ನ ಜಾಸ್ತಿ ನಾವು ಪ್ಲೇ ಮಾಡೋಕ್ಕಾಗಿರಲ್ಲ. ಅಂದರೆ ಅದು ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾ ಇರುತ್ತೆ, ಅಥವಾ ಒಂದು ಪೇಸ್ ಮೇಂಟೈನ್. ಸೀರೀಸಲ್ಲಿ ಐ ಥಿಂಕ್ ವಿ ಕ್ಯಾನ್ ಗೋ ಡೀಪರ್ ಇನ್ ಟರ್ಮ್ಸ್ ಆಫ್ ಎಮೋಷನ್ಸ್ ಆಗಲಿ, ಕ್ಯಾರೆಕ್ಟರ್ ಡೈನಮಿಕ್ಸ್, ಒಬ್ರಿಗೊಬ್ರು ಇರೋ ಡೈನಮಿಕ್ಸ್, ಅದು ಚೆನ್ನಾಗಿ ಎಕ್ಸ್ಪ್ಲೋರ್. ಆಸ್ ಅ ಆ್ಯಕ್ಟರ್ ಐ ವುಡ್ ಸೇ ಸೀರೀಸ್ ಯು ವಿಲ್ ಎಂಜಾಯ್ ಮೋರ್. ಸಿನಿಮಾ ಅಫ್ಕೋರ್ಸ್ ಅದಕ್ಕೊಂದು ಲಾರ್ಜ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇರೋದು ಬಿಟ್ಟರೆ, ಬಟ್ ಇವತ್ತಿನ ದಿನ ಹೆಚ್ಚಾಗಿ ನೀವು ವೆಸ್ಟರ್ನ್ ಸೀರೀಸ್ ಎಲ್ಲ ನೋಡಿದ್ರೆ ತುಂಬ ದೊಡ್ಡ ನಟರೆಲ್ಲ ತುಂಬ ಒಳ್ಳೆ ಕೆಲಸ ಆ್ಯಕ್ಚುಲಿ ಸೀರೀಸಲ್ಲಿ ತೋರ್ಸೋಕ್ಕಾಗಿದೆ ಅವರಿಗೆ. ಆಮೇಲೆ ನಿಮಗೆ ರಂಗಭೂಮಿ ಏನಾಗುತ್ತೆ ಗೊತ್ತಾ, ಈಗ ಒಂದು ನಾಟಕ ತೊಗೋತೀವಿ, ಈಗ ಇವಳೇ ಒಂದು ಪರ್ವ ಅಂತ ನಾಟಕ, ಅದನ್ನು ಇವತ್ತು ನೀವು ಆ್ಯಕ್ಟ್ ಮಾಡಿರ್ತೀರ. ನಾನು ಒಬ್ಬ ಕಲಾವಿದನಾಗಿ ಇವತ್ತು ನನ್ನ ಎನರ್ಜಿ ಲೆವೆಲ್ ಬೇರೆ ಇರುತ್ತೆ, ನಾಳೆ ಮಾಡಬೇಕಾದಕ್ಕೆ ಇನ್ನೂ ಹೊಸತನವನ್ನು ತುಂಬ್ತೀನಿ. ನಿಮ್ಮ ರಂಗಭೂಮಿಯಲ್ಲಿ ಪ್ರತಿ ಶೋನು ನೀವು ಸಾಧ್ಯತೆಯನ್ನು ಮಾಡ್ಬೋದು. ಆಮೇಲೆ ಪ್ರತಿದಿನ ನೀವು ಆ ಕ್ಯಾರೆಕ್ಟರ್ನ ರಿಹರ್ಸ್ ಮಾಡ್ಕೋಬೋದು. ಪ್ರತಿದಿನ ಅದ್ರ ಬಗ್ಗೆ ಸಿನಿಮಾ ಅಥವಾ ಸೀರೀಸ್ಗಳಲ್ಲಿ ಮಾಡುವಂಥ ಪಾತ್ರಗಳು, ಆ ಸಿನಿಮಾ ಅಥವಾ ಇದಾಗುತ್ತಲ್ಲ, ಆ 2 ಗಂಟೆ ಒಳಗೆ ಏನು ಮುಗಿಯುತ್ತೆ ಅಲ್ಲಿ ಮುಗಿದೋಗುತ್ತೆ. ಅದು ಮತ್ತೆ ನೀವು ಎನ್ಯಾಕ್ಟ್ ಮಾಡೋದಕ್ಕೆ ಅದೇ ನಂಬರ್ 2, ನಂಬರ್ 3 ಬಂದಾಗಿದೆ. ಆದರೆ ನಾಟಕ ಹ್ಯಾಮ್ಲೆಟೋ, ಅಥವಾ ನಿಮಗೆ ತಬರನ ಕಥೆನೋ, ಅಥವಾ ಪರ್ವನೋ, ಅಥವಾ ನಿಮಗೆ ಯಾವುದೇ ನಾಟಕ, ಇದು ಗಿರೀಶ್ ಕಾರ್ನಾಡ್ ತಲೆದಂಡನೋ, ಅದರಲ್ಲಿರೋ ಬಿಜ್ಜಳನ ಪಾತ್ರನೋ, ಬಸವಣ್ಣನ ಪಾತ್ರನೋ, ಅದು ಎಲ್ಲರೂ ಮಾಡುವಂಥದ್ದು. ಅದು ಈಗ ಸಿನಿಮಾದಲ್ಲಿರೋ ಒಂದು ಕತೆ ಸಿನಿಮಾ, ಅದು ಒಬ್ಬ ಅವ್ರು KGF ಮಾಡಿದರು, ಯಶ್ ಅವ್ರು ಮಾಡಿದ್ರು, ಮುಗೀತದು. ಅದನ್ನೇ ಇನ್ನೊಬ್ಬರು. ನಾಟಕ ಹಾಗಾಗಲ್ಲ. ಇವತ್ತು ನಾನು ಮಾಡಿದ ತಲೆದಂಡದ ನಾಟಕದ ಬಸವಣ್ಣನ ರೋಲನ್ನು ನಾಳೆ ನಾನು ಬಿಜ್ಜಳನ ರೋಲ್ ಮಾಡ್ಬೋದು, ಪವನ್ನು ಬಸವಣ್ಣನ ರೋಲ್ ಮಾಡ್ಬೋದು, ಇವಳು ರಂಭಾವತಿ ರೋಲನ್ನು ಮಾಡ್ಬೋದು, ಇಲ್ಲ ಒಬ್ಬಳು ಶರಣೆಯ ರೋಲನ್ನು ಮಾಡ್ಬೋದು. ಅಂದರೆ ಸಾಧ್ಯತೆ ಇರುವುದು ಜೀವಂತವಾದ ಕಲೆಯಲ್ಲಿ. ಇದು ನಿಮಗೆ ಸಿನಿಮಾ ಒಂದು ಸರಿ ಆ್ಯಕ್ಟ್ ಮಾಡ್ತೀವಿ, ರೆಕಾರ್ಡ್ ಆಗುತ್ತೆ, ಮುಗಿದೋಗುತ್ತೆ. ನಾಟಕ ಹಾಗಲ್ಲ. ನೀವು ಸಾಯುವವರೆಗೂ ನೀವು ಆ ಪಾತ್ರವನ್ನಾಗಲಿ, ಆ ನಾಟಕವನ್ನಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ 100 ಡೈಮೆನ್ಷನ್ ನೋಡೋಕ್ಕೆ ಸಾಧ್ಯತೆ ಆಗೋದು. ಅದು ಒಂದು ಜೀವಂತ ಕಲೆ. ಅದು ಇಲ್ಲಿ ಚಿತ್ರದಲ್ಲಷ್ಟೇ ಜೀವಂತವಾಗಿ ಉಳ್ಕೊಳ್ಳುತ್ತಷ್ಟೇ, ಇದು ಜೀವಂತವಾಗಿ ನಿಮ್ಮ ಜೊತೆನೇ ಉಳ್ಕೊಳ್ಳುತ್ತೆ. ಓಕೆ.